ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆ ಮಾಡೋದಕ್ಕೆ, ಡಿಬೇಟ್ ಮಾಡೋದಕ್ಕೆ, ಹೀಟೆಡ್ ಡಿಬೇಟ್ ಮಾಡೋದಕ್ಕೆ ಇವತ್ತು ಪಾಸಿಬಿಲಿಟಿ ಇಲ್ಲ. ಯಾಕಂದರೆ ಇಬ್ಬರು ಮಿತ್ರ ಪಕ್ಷಗಳವರು, ಇಬ್ಬರು ಸಂತೋಷ ಮತ್ತು ಸಮಾಧಾನಕರವಾಗಿರುವವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾಂಗ್ರೆಸ್ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿಲ್ಲ. ಇದುವರೆಗಿನ ಬೆಳವಣಿಗೆಗಳನ್ನು ನೋಡಿದರೆ 100% ಕನ್ಫರ್ಮು. ಯಾಕಂದರೆ INDA ಮೈತ್ರಿಕೂಟದ ಸಭೆಯ ನಿರ್ಣಯ ಏನು ಅಂತ ನಾವು ವೇಟ್ ಮಾಡ್ತಾ ಇದ್ವಿ. ಅಕಸ್ಮಾತ್ ಅಲ್ಲಿ ಏನಾದರೂ ಸರ್ಕಾರ ರಚಿಸುವುದಕ್ಕೆ ಒಂದು ಪ್ರಯತ್ನ ಪಡಬೇಕು ಅನ್ನುವ ರೀತಿಯ ಚರ್ಚೆಗಳು ನಡೆದ ಸುದ್ದಿಗಳು ಬಂದಿದ್ದರೆ, ಯಾಕಂದರೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಹಿನ್ನೆಲೆಯಲ್ಲಿದ್ದರು. ಆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆ ಕೇಳಿದಾಗ ರಾಹುಲ್ ಗಾಂಧಿ ಅವರಿಗೆ, ನೀವು ನಿತೀಶ್ ಕುಮಾರರನ್ನು ಸಂಪರ್ಕಿಸ್ತೀರಾ, ಚಂದ್ರಬಾಬು ನಾಯ್ಡುರನ್ನು ಸಂಪರ್ಕಿಸ್ತೀರಾ ಅನ್ನೋ ಪ್ರಶ್ನೆ ಕೇಳಿದಾಗ, ಮಿತ್ರ ಪಕ್ಷಗಳ ಜೊತೆಗಿನ ಸಭೆಯಲ್ಲಿ ಚರ್ಚೆ ಮಾಡಿದ ನಂತರ ತೀರ್ಮಾನಿಸ್ತೀವಿ ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿದರು. ಆ ಪ್ರಕಾರ ಇವತ್ತು ಸಭೆ ನಡೆದಿದೆ. ಸಭೆಯಲ್ಲಿ ಕಾದು ನೋಡುವ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಅಲ್ಲಿಗೆ ಇನ್ನೊಂದು ಕಡೆಯಿಂದ ಅಗ್ರೆಸಿವ್ ಪ್ರಯತ್ನ ಅಂತ ಆಗುವ ಸಾಧ್ಯತೆಗಳಿಲ್ಲ. ಡು ಅಗ್ರಿ ಪ್ರಶಾಂತ್? ಆ ರೀತಿಯ ಪ್ರಯತ್ನಗಳು ಅಂದರೆ ಮಾಡಿದ್ರು. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ನಿನ್ನೆ ರಾತ್ರಿಯಿಂದಲೇ ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾವು NDA ಜೊತೆಗಿದ್ದೀವಿ. ಇವತ್ತಿನ ಫೋಟೋ ಅಪಾರ್ಚುನಿಟಿ ನಂತರ ಮತ್ತು ಇವತ್ತಿನ NDA ಸಭೆಯಲ್ಲಿ ಇಬ್ಬರು ಬಂದು ಭಾಗವಹಿಸಿದ ನಂತರ ಆ ರೀತಿಯ ಸಾಧ್ಯತೆಗಳಿಲ್ಲ. ಮತ್ತು ಅದು ಸುಮ್ಮನೆ ಏನೋ ನಡೆದು ಬಿಡುತ್ತೆ ಅಂತಿಲ್ಲ. ಈಗ ನಿನ್ನೆ ತಕ್ಷಣಕ್ಕೆ ರಿಸಲ್ಟ್ಸ್ ನೋಡಿದಾಗ ಅನ್ನಿಸ್ತಾ ಇತ್ತು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಬೇರೆ ಕಡೆ ಹೋಗ್ಬೋದಾ ಅಂತಕ್ಕಂಥದ್ದು. ಅವರು ಕೂಡ ಆಪ್ಷನ್ಸ್ಗಳನ್ನು ನೋಡ್ತಾರೆ. ದೇ ಆಲ್ಸೋ ವಾಂಟ್ ಸ್ಟೇಬಲ್ ಗೌರ್ಮೆಂಟ್. ಕರೆಕ್ಟ್. ಚಂದ್ರಬಾಬು ನಾಯ್ಡು ಇಲ್ಲ ಮೋದಿ ಬೇಡ ಅನ್ನುವ ಕಾರಣಕ್ಕೋಸ್ಕರ ಮತ್ತೊಂದು ಕಡೆ ಹೋಗೋದಾದರೆ ಅಲ್ಲಿ ಸ್ಟೆಬಿಲಿಟಿನೇ ಇಲ್ಲ ಅಂದರೆ ಏನು ಮಾಡ್ತಾರೆ? ನಂಬರ್ 1. ಮಮತಾ ಬ್ಯಾನರ್ಜಿ ಯಾವಾಗೇನು ಮಾಡ್ತಾರೆ ಹೇಳಕ್ಕೆ ಬರಲ್ಲ. ನಂಬರ್ 2, ನಿತೀಶ್ ಕುಮಾರ್ 2025ರಲ್ಲಿ ವಿಧಾನಸಭಾ ಚುನಾವಣೆಯನ್ನು ಎದುರಿಸಬೇಕು. ನೀವು ಇಂಡಿಯಾ ಒಕ್ಕೂಟದ ಜೊತೆ ಈಗ ಹೋದರೆ ಕೇಂದ್ರಕ್ಕೆ ಬರಬೇಕು. ಕೇಂದ್ರಕ್ಕೆ ಬಂದರೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು. ಮತ್ತು ನೀವು ಪ್ರಧಾನಮಂತ್ರಿ ಯಾರೋ ಒಬ್ಬರು ಆಫರ್ ನೀಡ್ಬೋದು ಅಂತ ಅಂದ್ಕೊಳ್ಳೋಣ ಹೈಪೊಥೆಟಿಕಲಿ. ಇನ್ ದ ಡೆಸ್ಪರೇಷನ್ ಆಫ್ ಕೀಪಿಂಗ್ ಮೋದಿ ಅವೇ ವಿಪಕ್ಷಗಳು ಇಂಡಿಯಾ ಒಕ್ಕೂಟದಿಂದ ಒಂದು ಆಫರನ್ನು ನೀಡಿದರು. ಇವತ್ತಿನ ಸ್ಥಿತಿಯಲ್ಲಿ 12 ಜನ ಸಂಸದರನ್ನು ಹೊಂದಿರತಕ್ಕಂಥ ಪಕ್ಷದವ್ರು ಬಂದು ಪ್ರಧಾನಮಂತ್ರಿ ಆಗೋದು ಸಾಧ್ಯ ಇಲ್ಲದ ಮಾತು. ದೆನ್ ಯು ಹ್ಯಾವ್ ಟು ಅಗೇನ್ ಸಪೋರ್ಟ್ ಕಾಂಗ್ರೆಸ್ಸು ಇರೋದು 99. ಕಾಂಗ್ರೆಸ್ನ ಇವತ್ತಿನ ಸ್ಥಿತಿ ಏನಿದೆ ಅಂದರೆ ವಿಪಕ್ಷವಾಗಲಿಕ್ಕೆ ಕಾಂಗ್ರೆಸ್ ಬಳಿ ಶಕ್ತಿ ಬಂದಿದೆ, ಸರ್ಕಾರ ಮಾಡಲಿಕ್ಕೆ ಶಕ್ತಿ ಬಂದಿಲ್ಲ. ಅಧಿಕೃತ ವಿರೋಧ ಪಕ್ಷ, ಅಧಿಕೃತ ವಿರೋಧ ಪಕ್ಷ, ಒಂದು ರೋಬಸ್ಟ್ ವಿರೋಧ ಪಕ್ಷ ಆಗಲಿಕ್ಕೆ ಕಾಂಗ್ರೆಸ್ಸಿಗೆ ಒಂದು ಶಕ್ತಿ ಬಂದಿದೆ. ಆದರೆ ಸರ್ಕಾರ ಮಾಡಲಿಕ್ಕೆ ನಿಮಗೆ 99 ಸದಸ್ಯರನ್ನು ಹೊಂದಿ ನೀವು ಸರ್ಕಾರವನ್ನು ನಡೆಸಲಿಕ್ಕೆ ಆಗಲ್ಲ. ಯಾರೂ ನಿಮ್ಮ ಮಾತು ಕೇಳಲ್ಲ. ದಿನವೂ ಬೆಳಿಗ್ಗೆ ಪ್ರಧಾನಮಂತ್ರಿಗಳು ಕಲ್ಕತ್ತಾನೋ ಪಾಟ್ನಾನೋ ಮುಂಬೈನೋ ಓಡಾಡ್ತಾ ಇರಬೇಕಾಗತ್ತೆ ಮಿತ್ರ ಪಕ್ಷಗಳನ್ನು ಮನವೊಲಿಸಲಿಕ್ಕೆ. ಆಮೇಲೆ ಆ ರೀತಿಯ ಮ್ಯಾಂಡೇಟ್ ಕೂಡ ದೊರಕಬೇಕಾಗತ್ತೆ. ಒಂದು ವೇಳೆ BJPಗೆ ಇನ್ನೂ -20, ಕಾಂಗ್ರೆಸ್ಸಿಗೆ ಇನ್ನೊಂದು +20, ಮಿತ್ರ ಪಕ್ಷಗಳು ಸೇರಿದರೂ BJPಗೆ ಇತರರನ್ನು ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದರೆ ನಿಶ್ಚಿತವಾಗಿ ಇಂಡಿಯಾ ಒಕ್ಕೂಟ ಒಂದು ಪ್ರಯತ್ನ ಮಾಡುತ್ತೆ ನಾವು. ಆದರೆ ಈಗ ನನಗನ್ಸುತ್ತೆ ಆ ರೀತಿಯ ಪ್ರಯತ್ನ ಕೈ ಹಾಕುವ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ. ಯಾಕಂದರೆ ತೀರಾ ಕಾಂಟ್ರಡಿಕ್ಷನ್ಸ್ ಇವೆ. ಆಮೇಲೆ ನಿತೀಶ್ ಕುಮಾರ್ ಕೂಡ ಈಗ 2 ಪಕ್ಷಗಳು, ನಿತೀಶ್ ಮತ್ತು ಚಂದ್ರಬಾಬು ಅವ್ರಿಗೇನು ಭಾಳ ಆಂಬಿಗ್ವಿಟಿ ಇದೆ ಅಂತ ನನಗನ್ಸಲ್ಲ. ಅವರು ಇಲ್ಲೇನು ಅಲ್ಲೇನು. ಕರೆಕ್ಟ್. ಅವರು ಮುಖ್ಯಮಂತ್ರಿಯಾಗೆ ಮುಂದುವರಿಯೋರು, ಹೌದು, ಕೇಂದ್ರ ಸರ್ಕಾರದ ಭಾಗವಾಗೋರು. ಕೇಂದ್ರ ಸರ್ಕಾರದ ಭಾಗ ಆಗುವಾಗ ಅಲ್ಲಿ 33 ಪಕ್ಷಗಳ ನಡುವೆ ನಿಮ್ದೊಂದು ಪಕ್ಷ ಇರೋದಕ್ಕಿಂತ ಇಲ್ಲಿ ನಿಮಗೆ ಬಿಜೆಪಿಗೆ ನಿಮ್ಮ ಅವಶ್ಯಕತೆ ಜಾಸ್ತಿ ಇದೆ. ದಿನವೂ ಒಂದು ವಾರಕ್ಕೊಮ್ಮೆ ಆದರೂ ಅಮಿತ್ ಶಾ ನಿಮ್ಮ ಜೊತೆ ಚರ್ಚೆ ಮಾಡಿಯೇ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಕರೆಕ್ಟ್. ಹೀಗಾಗಿ ಚಂದ್ರಬಾಬು ನಾಯ್ಡುಗೆ ಏನು ಆಂಬಿಗ್ವಿಟಿ ಇಲ್ಲ. ನಿತೀಶ್ ಕುಮಾರ್ಗೂ ಗೊತ್ತಿದೆ, ನಿತೀಶ್ ಕುಮಾರ್ ಹೊರತುಪಡಿಸಿಯೂ ಮೋದಿ ಕ್ಯಾನ್ ಫಾರ್ಮ್ ದಿಸ್ ಗೌರ್ಮೆಂಟ್. ಹಿ ಕ್ಯಾನ್ ಫಾರ್ಮ್ ದಿಸ್ ಗೌರ್ಮೆಂಟ್ ಬಿಕಾಸ್ ಹಿ ಹ್ಯಾಸ್ ಓನ್ಲಿ 12 MPs. ಅವರು ಒಂದು ಸರ್ಕಾರವನ್ನು ರಚನೆ ಮಾಡ್ಬೋದು ಅಂತಕ್ಕಂಥದ್ದು ಗೊತ್ತಿದೆ. ಆಮೇಲೆ ಬಿಹಾರದಂಥ ರಾಜಕಾರಣದಲ್ಲಿ ಅಧಿಕಾರ ಬಂತು ಅಂತ ನಾನು 12 ಜನರ ಜೊತೆ ಪ್ರಧಾನಮಂತ್ರಿ ಆಗಲಿಕ್ಕೆ ಹೋಗ್ತೀನಿ, ಉಪಪ್ರಧಾನಮಂತ್ರಿ ಆಗಲಿಕ್ಕೆ ಹೋಗ್ತೀನಿ. ಹಿ ಈಸ್ ಅ ವೆರಿ ಸೀಸನ್ಡ್ ಪಾಲಿಟಿಷಿಯನ್. ಅಜಿತ್, ಸಿದ್ದರಾಮಯ್ಯ ಮತ್ತು ನಿತೀಶ್ ಕುಮಾರ್ ನಡುವೆ ಸಾಕಷ್ಟು ಸಾಮ್ಯತೆಗಳಿವೆ. ಎರಡೇ ಭಿನ್ನತೆ ಅಂದರೆ ಸಿದ್ದರಾಮಯ್ಯ ನೆವರ್
ಜಾಯಿನ್ ಹ್ಯಾಂಡ್ಸ್ ವಿತ್ BJP. ನಿತೀಶ್ ಕುಮಾರ್ ಫ್ಲಿಪ್ ಫ್ಲಾಪ್ ಮಾಡ್ತಾ ಇದ್ದಾರೆ. ಬಟ್ ಇಬ್ಬರ ಒಂದು ಟೆಂಪ್ರಾಮೆಂಟ್, ಸೋಷಿಯಲಿಸ್ಟ್ ಟೆಂಪ್ರಾಮೆಂಟಿಂದ ಬಂದಿರತಕ್ಕಂಥವ್ರು. ಸ್ವಲ್ಪ ನಿತೀಶ್ ರಾಜಕೀಯ ಅನಿವಾರ್ಯತೆಗಳ ಕಾರಣದಿಂದ ಈಗ ನನ್ನನ್ನು ಕೇಳಿದರೆ ಆ ಪಲ್ಟು ಆಗಿದ್ದಕ್ಕೆ ನಿತೀಶ್ ಸರ್ವೈವ್ ಆಗಿದ್ದಾರೆ. ಅವರು ಒಂದು ಪಕ್ಷದ ಜೊತೆ ಇದ್ರೆ, BJP ಅವ್ರ ಜೊತೆ ಭಾಳ ದಿನ ಇದ್ರೆ BJP ಅವರನ್ನು JDUನ ನುಂಗಾಕ್ತಾ ಇದ್ರು. ತೇಜಸ್ವಿ ಯಾದವ್ ಜೊತೆ ಇದ್ದರೆ ತೇಜಸ್ವಿ ಯಾದವ್ ಅವರನ್ನು ನುಂಗಾಕ್ತಾ ಇದ್ರು. ಹಾಗಾಗಿ ಅವರು ಒಂದು ಸ್ವಲ್ಪ 3 ವರ್ಷ ಈ ಕಡೆ ಬರ್ತಾರೆ, 3 ವರ್ಷ ಆ ಕಡೆ ಬರ್ತಾರೆ, ತಮ್ಮ ಪ್ರಸ್ತುತತೆಯನ್ನು ಉಳಿಸ್ಕೊಂಡಿದ್ದಾರೆ. ಬಟ್ ಈಗ ಇಂಡಿಯಾ ಒಕ್ಕೂಟದತ್ತ ಹೋಗ್ತಾರೆ ಇಮಿಡಿಯೇಟ್ಲಿ ಅಂತ ನಾನು ಅನಿಸಲ್ಲ. ಬಟ್ ಅವ್ರ ಕಂಡೀಷನ್ಸ್ಗಳಿರ್ತವೆ. ಚಂದ್ರಬಾಬು ನಾಯ್ಡು ಕಂಡೀಷನ್ಸ್ ಬೇರೆ ರೀತಿ ಇರ್ಬೋದು. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ, ಪೊಲ್ಲಾವರಂಗೆ ನ್ಯಾಷನಲ್ ಪ್ರಾಜೆಕ್ಟ್ನ ಒಂದು ಸ್ಥಾನಮಾನ ಕೊಡಿ ಅಂತಕ್ಕಂಥದ್ದು. ನಿತೀಶ್ ಏನು ಕೇಳ್ತಾರೆ ಅನ್ನೋದು ಕೂಡ ಭಾಳ ಮುಖ್ಯ. ಜಾತಿ ಗಣತಿಯನ್ನು ಕೇಳ್ತಾರ. ಕೇಳಿದರೆ BJPಗೂ ಕೂಡ ಅದೊಂದು ರೀತಿಯಾಗಿರ್ತಕ್ಕಂಥ, ಅಂದರೆ BJP ಇನ್ನೂ ಅಧಿಕೃತವಾಗಿ ಜಾತಿ ಗಣತಿಯ ನಿರ್ಧಾರ ತೆಗೆದುಕೊಂಡಿಲ್ಲ. ನಮಗೆ ಅಭ್ಯಂತರ ಇಲ್ಲ, ನಾವು ನಿರ್ಣಯ ತೆಗೆದುಕೊಳ್ತೀವಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಆದರೆ ನಿತೀಶ್ ಕುಮಾರ್ ಹಾಗೆ ಹೇಳ್ತಾರ? ನಿತೀಶ್ ಕುಮಾರ್ಗೂ 2025 ಚುನಾವಣೆ ಲಕ್ಷ್ಯದಲ್ಲಿರುತ್ತೆ, ಬಿಹಾರದ ಚುನಾವಣೆ ಇರುತ್ತೆ. ಆ ಕಾರಣದಿಂದ ಸರ್ಕಾರ ಆಗೋದು ಪಕ್ಕ. ಇಂಟರ್ನಲ್ ನೆಗೋಷಿಯೇಷನ್ಸ್ ಹೇಗೆ ನಡೆಯುತ್ತೆ ಮತ್ತು ಯಾವ ಆಧಾರದ ಮೇಲೆ ಈ ಸರ್ಕಾರ ರಚನೆ ಆಗುತ್ತೆ, ಅದು ಭಾಳ ಮುಖ್ಯ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಥ್ಯಾಂಕ್ ಯು ಇಬ್ಬರು ಕೂಡ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.